ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಸ್ನೇಹಿತರೆ, ಭಾರತದಲ್ಲಿ 70% ಜನ, ಹೌದು 70% ಜನಗಳೇನಿದ್ದಾರೆ ಅಥವಾ ಫ್ಯಾಮಿಲೀಸ್ ಇರ್ಬೋದು, ಜೀವನದಲ್ಲಿ ಒಮ್ಮೆ ಮಾತ್ರ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡೋದು. ಹೌದು. ಸೊ ಈ ಥರ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ನೀವು ಮೊದಲನೇದಾಗಿ ಎಲ್ಲ ತಿಳ್ಕೊಂಡಿರೋಕ್ಕಾಗಲ್ಲ. ಓಕೆ. ಸೊ ಹೆಚ್ಚಿನ ಜನರಿಗೆ ಎಲ್ಲದು ಗೊತ್ತಿರಲ್ಲ. ಸೊ ಕನ್ಸ್ಟ್ರಕ್ಷನಲ್ಲಿ ತುಂಬ ತಪ್ಪುಗಳಾಗ್ತದೆ ಸ್ನೇಹಿತರೆ. ಸೊ ತಪ್ಪುಗಳನ್ನು ತಮ್ಮ ಅನುಭವದಿಂದಲೇ ತಿಳ್ಕೊಳ್ಳೋ ಬದಲು ಬೇರೆಯವ್ರ ಅನುಭವದಿಂದ ಕೂಡ ನೀವು ತಿಳ್ಕೊಬೋದು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ತಂದಿರೋದು. ಯಾಕಂತಂದರೆ ನಾನು ಆ್ಯಕ್ಚುಲಿ 12 ಇಯರ್ಸಿಂದ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲೆಲ್ಲಿ ಇದಾಗುತ್ತೆ, ಪ್ರಾಬ್ಲಮ್ಸ್ಗಳು ಉಂಟಾಗುತ್ತೆ, ಎಲ್ಲೆಲ್ಲಿ ಮಿಸ್ಟೇಕ್ಸ್ಗಳಾಗುತ್ತೆ, ಸೊ ಅದು ನಮಗೆ ಗೊತ್ತಿರುತ್ತೆ. ಯಾಕಂದರೆ ನಾವು ಅಗೇನ್ ಆ್ಯಂಡ್ ಅಗೇನ್ ಅದನ್ನು ಮಾಡ್ತಾ ಇರೋದ್ರಿಂದ ನಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಅಗೇನ್ ಆ್ಯಂಡ್ ಅಗೇನ್ ಮಾಡಿದ್ರೂ ಕೂಡ ನಮ್ಮ ಕಡೆಯಿಂದ ಇದಾಗ್ತಾ ಇರುತ್ತೆ, ಮಿಸ್ಟೇಕ್ಸ್ಗಳಾಗ್ತಾ ಇರುತ್ತೆ. ಸೊ ನೀವು ಆ ರೀತಿ ಮಿಸ್ಟೇಕ್ಸ್ಗಳು ಮಾಡಬಾರ್ದು ಅಂತ ನಾನು ಈ ವಿಡಿಯೋಸ್ ತರ್ತಾ ಇರೋದು. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲಿ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ತುಂಬ ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ನಾನು ಆ್ಯಕ್ಚುಲಿ ಚೂಸ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಸೊ ಇದರಿಂದ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ನೆಕ್ಸ್ಟ್ ನೀವು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿದಾಗ ಯಾವುದೇ ರೀತಿ ಪಶ್ಚಾತ್ತಾಪ ಪಡಬೇಕಾಗಲ್ಲ, ಯಾವುದೇ ರೀತಿ ತೊಂದರೆ ಅನುಭವಿಸ್ಬೇಕಾಗಲ್ಲ. ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ತಪ್ಪುಗಳನ್ನು ಸರಿ ಮಾಡ್ಬೋದು ಸ್ನೇಹಿತರೆ. ಸೊ ಮೊದಲನೇದಾಗಿ ಕಾಲಮ್ ಹಾಕ್ತೀವಲ್ಲ, ಫುಟ್ಟಿಂಗ್ಸ್ ಏನು ಹಾಕ್ತೀವಲ್ಲ, ಸೊ ಫುಟ್ಟಿಂಗ್ಸ್ ಹಾಕೋಕ್ಕಿಂತ ಮುಂಚೆ ಏನು ಕಾಲಮ್ ಗುಂಡಿಗಳನ್ನು ನಾವು ತೋಡ್ತೀವಿ, ಅದು ಸೊ ಕೆಲವು ಸತಿ ಏನಾಗುತ್ತೆ ಅಂತಂದರೆ ಆ ಹೊಂಡಗಳನ್ನು ತೆಗಿಬೇಕಾದ್ರೆ 1 ಫೀಟ್ 2 ಫೀಟ್ ಅಗಲ ಆಗುತ್ತೆ, ಜಾಸ್ತಿ ಆಗಿಬಿಡುತ್ತೆ. ಓಕೆ. ಸೊ ಆವಾಗ ಏನು ಮಾಡ್ತಾರೆ, ಹೆಚ್ಚಿನ ಕಾಂಟ್ರಾಕ್ಟರ್ಗಳು ಏನು ಮಾಡ್ತಾರೆ ಅಂತಂದರೆ ಆ ಜಾಗದಲ್ಲಿ ಬೀಳುವಂತಹ ಮಡ್ಡಿ ಉಳಿಸೋಕ್ಕೋಸ್ಕರ, ಸಿಮೆಂಟ್ ಇರ್ಬೋದು, ಮರ್ಡ್ ಇರ್ಬೋದು, ಸೊ ಅದನ್ನು ಉಳಿಸೋಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಅದಕ್ಕೆ ಪ್ಯಾಕಿಂಗ್ಗಳನ್ನ ಕೊಡ್ತಾರೆ ಸ್ನೇಹಿತರೆ. ಹಾಲೋ ಬ್ಲಾಕಲ್ಲಿ ಇರ್ಬೋದು, ಇಲ್ಲ ಸೆಂಟ್ರಿಂಗ್ ಏನು ಇದು ಕೊಡ್ತಾರಲ್ಲ, ಪ್ಯಾಕಿಂಗನ್ನು ಕೊಡ್ತಾರಲ್ಲ, ಆ ರೀತಿ ಪ್ಯಾಕಿಂಗನ್ನು ಕೊಡಬಾರ್ದು ಸ್ನೇಹಿತರೆ. ಡೆಫಿನೆಟ್ಲಿ ಬೇಕಾದರೆ ಹೋಗಲಿ, ಒಂದು ಸ್ವಲ್ಪ ಜಾಸ್ತಿನೇ ಮಡ್ಡಿ ಹೋದ್ರೂ ಪರವಾಗಿಲ್ಲ, ಜಾಸ್ತಿ ಸಿಮೆಂಟ್ ಮಾಡೋದ್ರೂ ಪರವಾಗಿಲ್ಲ, ನೀವು ಆ ರೀತಿ ಪ್ಯಾಕಿಂಗ್ಗಳನ್ನು ಕೊಡಬಾರ್ದು. 1 ಅಡಿ 2 ಅಡಿ ಜಾಸ್ತಿ ಆಗಿದೆಯಾ, ನೋ ಪ್ರಾಬ್ಲಮ್, ಅದನ್ನು ಪೂರ್ತಿಯಾಗಿ ಫಿಲ್ ಮಾಡಿ. ಡೆಫಿನೆಟ್ಲಿ ಪೂರ್ತಿಯಾಗಿ ಫಿಲ್ ಮಾಡಬೇಕು. ಕೆಳಗಡೆ ಇದಿದೆಯಲ್ಲ, ಫಿಲ್ಲಿಂಗ್ ಗುಂಡಿ ಇದೆಯಲ್ಲ, ಅಲ್ಲಿ ಯಾವುದೇ ರೀತಿ ಶೇಪ್ಗಳು ಬರಬೇಕು, ನೀಟಾಗಿರಬೇಕು, ಸೀನೆ ಇಲ್ಲ. ಮಣ್ಣಿನ ಏನಿದೆಯಲ್ಲ, ಎಡ್ಜಸ್ ಇದೆಯಲ್ಲ, ಅದು ಹೇಗೆ ಇರಲಿ, ಅಡ್ಡದಿಡ್ಡಿ ಇಲ್ಲಿ ಹೇಗೆ ಇರಲಿ, ಸ್ವಲ್ಪ ಸ್ಕ್ವೇರಾಗಿ ಕಟ್ ಮಾಡಿರ್ತಾರೆ JCBಯಲ್ಲಿ. ಸೊ ಅಲ್ಲಿ ಕರೆಕ್ಟಾಗಿ ಫಿಲ್ ಆಗೋ ಥರ ಮಾಡಿ ಸ್ನೇಹಿತರೆ. ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನೀವು ಇದನ್ನು ಮಾಡಿದ್ರೆ ಇದನ್ನು ಏನಾದ್ರು ಸಪೋರ್ಟ್ ಕೊಟ್ಬಿಟ್ಟು ಇದು ಮಾಡಿದ್ರೆ ಅದರಲ್ಲಿ ಮಣ್ಣು ಹಾಕ್ಬಿಟ್ಟು ದಮ್ಮಸ್ ಮಾಡಲಾಗತ್ತೆ. ನಾಳೆ ದಿನ ಏನಾದರೂ ಸ್ವಲ್ಪನಾದರೂ ನಮ್ಮ ಭೂಮಿ ಇದೆಯಲ್ಲ, ಸೊ ಅದು ಪದರ ಆಗಿರುತ್ತೆ. ಸೊ ಸ್ವಲ್ಪ ಶೇಕ್ ಆದರೂ ಕೂಡ ಇದು ನಿಮ್ಮ ಮನೆಯ ಗೋಡೆಗಳಲ್ಲಿ ಬಿರುಕು ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕಾಲಮ್ ಮತ್ತು ಕಾಲಮ್ ಮಧ್ಯ ಗ್ಯಾಪ್, 2 ಕಾಲಮ್ ಮಧ್ಯೆ ಎಷ್ಟು ಗ್ಯಾಪ್ ಇರಬೇಕು. ಕೆಲವೊಂದು ರೀತಿ ಹೇಳ್ತಾರೆ, ಬಟ್ ನಾನು ನಿಮಗೆ ಆ್ಯಕ್ಯುರೇಟ್ ಆಗಿ ಹೇಳ್ತೀನಿ ಕೇಳಿ. ಕಾಲಮ್ ಟು ಕಾಲಮ್ 15 ಫೀಟ್ ಗ್ಯಾಪ್ ಇರಬೇಕು. ನೆನಪಿರಲಿ, ಮ್ಯಾಕ್ಸಿಮಮ್ 15 ಫೀಟ್ ಗ್ಯಾಪ್. ಮಿನಿಮಮ್ ಎಷ್ಟಾದರೂ ಇರ್ಬೋದು, ನೋ ಪ್ರಾಬ್ಲಮ್. ಕಾಲಮ್ ಪಕ್ಕದಲ್ಲಿ ಕಾಲಮ್ ಹಾಕೊಬೋದು, ನಿಮಗೆ ಬಿಟ್ಟಿರೋದು, ಡಿಪೆಂಡ್ಸ್ ಆನ್ ಲೋಡ್. ಬಟ್ ಮ್ಯಾಕ್ಸಿಮಮ್ ಓನ್ಲಿ 15 ಫೀಟ್ ನಂತರ 1 ಫೀಟ್ ಕೂಡ ಜಾಸ್ತಿ ಹಾಕ್ಬಿಡಿ. ಏನು ಬಿಲ್ಡಿಂಗ್ ಬಿದ್ದೋಗುತ್ತೆ ಅಂತನಲ್ಲ, ಬಟ್ ಆದರೆ ಕ್ರ್ಯಾಕ್ ಬರೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಓಕೆ. ಸೊ ಓನ್ಲಿ 15 ಫೀಟ್ ಎವ್ರಿ 15 ಫೀಟ್ಗೆ ಒಂದು ಕಾಲಮ್ ಬರಲೇಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಸಿಮೆಂಟ್ ಸ್ನೇಹಿತರೆ. ಇನ್ನು ಸಿಮೆಂಟಿನ ವಿಚಾರಕ್ಕೆ ಬಂದರೆ ನಾನು ಮುಂಚೆಯಿಂದನೂ ಹೇಳೋದು ಒಂದೇ, 53 ಗ್ರೇಡ್ ಸಿಮೆಂಟನ್ನು ದಯವಿಟ್ಟು ಕನ್ಸ್ಟ್ರಕ್ಷನ್ಗೆ ಬೆಳೆಸಿ. ಕನ್ಸ್ಟ್ರಕ್ಷನ್ ಅಂದರೆ ಬೇಸ್ ಇರ್ಬೋದು, ಕಾಲಮ್ಗಳಿರ್ಬೋದು, ಬೀಮ್ಗಳಿರ್ಬೋದು, ಪಿಲ್ಲರ್ ಇದು ಬ್ರಿಕ್ಸ್ಗಳನ್ನು ಕೂರ್ಸೋಕ್ಕಿರ್ಬೋದು, ಮೋಲ್ಡ್ ಇರ್ಬೋದು. ಸೊ ಎಲ್ಲ ಕಡೆ ದಯವಿಟ್ಟು 53 ಗ್ರೇಡ್ ಸಿಮೆಂಟನ್ನು ಬಳಸಿ. ಯಾರೇನೇ ಹೇಳಲಿ, ನಿಮ್ಗೆ ಬೇಕಾದರೆ ನಿಮ್ಮ ಏನು ಕಾಂಟ್ರಾಕ್ಟ್ ಕೊಟ್ಟಿರ್ತಾರಲ್ಲ, ಸೊ ಇಲ್ಲ 43 ಗ್ರೇಡ್ನೂ ಕೂಡ ನಡೆದೋಗುತ್ತೆ ಅಂತ ಹೇಳ್ತಾರೆ, ಬಟ್ ಅದನ್ನು ದಯವಿಟ್ಟು ಮಾಡಬೇಡಿ. ಓನ್ಲಿ 43 ಗ್ರೇಡನ್ನು ಓನ್ಲಿ ಪ್ಲಾಸ್ಟ್ರಿಂಗಿಗೆ ಬಳಸಿ. ಉಳಿದೆಲ್ಲ ಕಡೆ 53 ಗ್ರೇಡ್ಗಳನ್ನು ಬಳಸಿ ಸ್ನೇಹಿತರೆ. ಬೇರೆ ಇದಕ್ಕೆ ಒಂದು 30-40 ರೂಪೀಸ್ ಡಿಫರೆನ್ಸ್ ಇರುತ್ತೆ. ಸೊ ಆ ದುಡ್ಡನ್ನು ಕಾಂಟ್ರಾಕ್ಟರ್ ಇರ್ತಾರಲ್ಲ, ಸೊ ಅವರು ತಾವು ಉಳಿಸ್ಕೊಳ್ಳೋಕ್ಕೋಸ್ಕರ ನಿಮ್ಮ ಹತ್ರ ಇದು ಬೇಡ, ತುಂಬ ಜಾಸ್ತಿ ನೀರು ತೊಗೊಳುತ್ತೆ, ಇದು ಕತೆ ಪುರಾಣಗಳನ್ನು ಹೇಳ್ತಾರೆ. ಬಟ್ ನಾನು ರಿಕಮೆಂಡ್ ಮಾಡುವಂಥದ್ದು 53 ಗ್ರೇಡ್ ಫಾರ್ ಕನ್ಸ್ಟ್ರಕ್ಷನ್. ಓಕೆ.
ಸ್ನೇಹಿತರೆ ನೆಕ್ಸ್ಟ್ ಬಂದು ಇಂಟರ್ವೆಲ್ ಬಿಟ್ವೀನ್ ವರ್ಕ್ಸ್. ಪ್ರತಿ ವರ್ಕಿನ ಮಧ್ಯ ಇಂಟರ್ವೆಲ್ ಕೊಡಬೇಕಾಗುತ್ತೆ. ಡೆಫಿನೆಟ್ಲಿ ಏನದು ಇಂಟರ್ವೆಲ್ ಅಂತ ಹೇಳ್ತೀರಾ? ಫಾರ್ ಎಕ್ಸಾಂಪಲ್ ಮೋಲ್ಡನ್ನು ತೊಗೊತೀನಿ ನಾನು. ನೀವೊಂದು ಮೋಲ್ಡ್ ಹಾಕ್ಸ್ಬೇಕಂತಂದರೆ ಅಲ್ಲಿ ಏನೇನು ವರ್ಕ್ ಇರುತ್ತೆ? ಸೆಂಟ್ರಿಂಗ್ ಇರುತ್ತೆ, ಕಂಬಿ ಕಟ್ಟೋದಿರುತ್ತೆ, ಎಲೆಕ್ಟ್ರಿಕಲ್ ವರ್ಕ್, ಕೊನೆಯದಾಗಿ ಗ್ಯಾಂಗ್ ಅವ್ರು ಬಂದು ಕಾಂಕ್ರೀಟ್ ಹಾಕ್ತಾರೆ. ಗ್ಯಾಂಗ್ ಅವರು ವರ್ಕರ್ಸ್ ಯಾರೇ ಇರ್ಬೋದು. ಇದಕ್ಕೆ ನೀವು ಒನ್ ಡೇ ಗ್ಯಾಪ್ ಕೊಡಬೇಕು. ಡೆಫಿನೆಟ್ಲಿ ಪ್ರತಿ ಕೆಲಸಕ್ಕೂ ಒಂದಿನ ಗ್ಯಾಪ್ ಕೊಡಬೇಕು. ಸೊ ಒಂದು ಮೋಲ್ಡ್ ಹಾಕ್ಬೇಕಂದ್ರೆ 4 days ನಿಮಗೆ ತೊಗೊಳತ್ತೆ ಸ್ನೇಹಿತರೆ. ಇದನ್ನು ನೀವು ಫಾಲೋ ಮಾಡಲೇಬೇಕು. ಯಾಕಂತ ನಾನು ಹೇಳ್ತೀನಿ ಕೇಳಿ. ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ದಿನ ಸೆಂಟ್ರಿಂಗ್ ಹಾಕ್ಸಿ, 2ನೇ ದಿನ ಕಂಬಿ ಕಟ್ಸಿ, 3ನೇ ದಿನ ಎಲೆಕ್ಟ್ರಿಕಲ್ ಕೆಲಸಗಳನ್ನು ಮಾಡಿಬಿಟ್ಟು 4ನೇ ದಿನ ಇದನ್ನ ಇಟ್ಕೊಳ್ಳಿ, ಮೋಲ್ಡನ್ನು ಇಟ್ಕೊಳ್ಳಿ. ಯಾಕಂತಂದರೆ ಇದರಲ್ಲಿ ಒಂದು ಮಿಸ್ ಆದರೂ ಕೂಡ ಏನಾಗುತ್ತೆ ಅಂತಂತಂದರೆ ಅರ್ಜೆಂಟಲ್ಲಿ ಕೆಲಸ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ಇವು ಯಾರೋ ಒಬ್ಬರು ಕಂಬಿಯವರು ನಾನು ಹಿಂದಿನ ದಿನನೇ ಹಾಕ್ಕೊಡ್ತೀನಿ ಅಂತ ಹೇಳ್ತಾರೆ ಅಂದ್ಕೊಳ್ಳಿ, ಅಥವಾ ಎಲೆಕ್ಟ್ರಿಕಲ್ ಕೆಲಸ ಅವತ್ತೇ ಬಂದು ಮಾಡ್ಕೊಡ್ತೀನಿ ಅಂತಂದರೆ ಇದರಿಂದ ಸಮಸ್ಯೆಗಳು ಉಂಟಾಗ್ತವೆ. ಕೆಲಸ ತುಂಬ ಹರಿ ಆಗುತ್ತೆ. ಹರಿ ಆದಾಗ ಕೆಲಸ ಚೆನ್ನಾಗಾಗಲ್ಲ ಸ್ನೇಹಿತರೆ. ಅಂದರೆ ಅರ್ಜೆಂಟಲ್ಲಿ ಏನು ಮಾಡ್ತೀವಲ್ಲ ಅವಾಗ ಕೆಲಸಗಳು ಸರಿಯಾಗಲ್ಲ, ಸಮಸ್ಯೆಗಳು ಉಂಟಾಗುತ್ತೆ. ಸೊ ಆದ್ದರಿಂದ ದಯವಿಟ್ಟು ವರ್ಕ್ ಟು ವರ್ಕ್ ಒಂದಿನ ಗ್ಯಾಪ್ ಕೊಡಬೇಕು. ಓಕೆ, ನೆಕ್ಸ್ಟ್ ಬಂದು ಕ್ಯೂರಿಂಗ್. ಎಸ್, ಕ್ಯೂರಿಂಗ್ ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಎಸ್ಪೆಷಲಿ ಮೋಲ್ಡ್ಗೆ ಅರೌಂಡ್ 8ರಿಂದ 10 ದಿನ ಕ್ಯೂರಿಂಗ್ ಮಾಡಲೇಬೇಕು. ನೆನಪಲ್ಲಿ ಇಟ್ಕೊಳ್ಳಿ, ಕ್ಯೂರಿಂಗನ್ನು ನೀವೇ ನಿಂತು ಮಾಡಿಸೋದು ತುಂಬ ಇಂಪಾರ್ಟೆಂಟ್. ದಿನದಲ್ಲಿ 3 ಬಾರಿ ಮಾಮೂಲಿ ಕನ್ಸ್ಟ್ರಕ್ಷನ್ಗೆ, ಬಟ್ ಮೋಲ್ಡ್ಗೆ ಪಾತಿ ಮಾಡಿಬಿಟ್ಟು ಅದರಲ್ಲಿ ನೀರು ನಿಲ್ಲಿಸಬೇಕಾಗತ್ತೆ. ನೀರು ಆವಿಯಾಗದಂತೆ ನೋಡ್ಕೊಬೇಕು. ಅರೌಂಡ್ 8ರಿಂದ 10 days ಸ್ನೇಹಿತರೆ. ಬಟ್ 10 days ಮೇಲೆ ಮಾಡೋದು ಬೇಡ, ಪಾಚಿ ಕಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಅರೌಂಡ್ 8 to 10 days ಮಾಡೋದು ತುಂಬ ಸ್ನೇಹಿತರೆ. ನೆಕ್ಸ್ಟ್ ಬಂದು ಇನ್ನರ್ ವಾಲ್ಗಳು. ಡೆಫಿನೆಟ್ಲಿ ಹೊರಗಡೆ ನೀವು 8 ಇಂಚನ್ನು ಯೂಸ್ ಮಾಡಿ, 6 inches ಯೂಸ್ ಮಾಡಿ, ಎಸ್ ಯಾವ ಬ್ರಿಕ್ಸ್ ಆದರೂ ಯೂಸ್ ಮಾಡಿ. ಬಟ್ ಇನ್ನರ್ ವಾಲ್ಗಳಿರ್ತಾವಲ್ಲ, ಇನ್ನರ್ ವಾಲ್ಗಳನ್ನು 6 inches ಅಥವಾ 4 inches ಬಿಲ್ಟ್ ಮಾಡೋದು ತುಂಬ ಉತ್ತಮ. ಹೊರಗಡೆ 8 inches ಅಥವಾ 10 inches ಬ್ರಿಕ್ಸ್ ಯೂಸ್ ಮಾಡಿದ್ರೆ ಅಂತ ಒಳಗಡೆನೇ ಅದು ಯೂಸ್ ಮಾಡಬೇಕಂತ ಇಲ್ಲ. ಇನ್ನರ್ ಬ್ರಿಕ್ಸ್ಗಳನ್ನು 6 inches ಮಾಡ್ಬೋದು, 4 inches ಮಾಡ್ಬೋದು. ಆದರೆ 4 inches ಮಾಡಿದ್ರೆ ಅದಕ್ಕೆ ಚಿಕನ್ ಮೆಸ್ಗಳನ್ನು ಬಳಸೋದು ತುಂಬ ಇಂಪಾರ್ಟೆಂಟ್. ಚಿಕನ್ ಮೆಸ್ಸನ್ನು ಬಳಸೋದ್ರಿಂದ ನಿಮಗೆ 4 inches ಕೂಡ ತುಂಬ ಸ್ಟ್ರೆಂತ್ ಆಗಿ ಬರುತ್ತೆ. ಯಾವುದೇ ರೀತಿ ಕ್ರ್ಯಾಕ್ಸ್ ಆಗಲಿ ಬರಲ್ಲ ಸ್ನೇಹಿತರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಯುಟಿಲಿಟಿ ಏರಿಯಾ. ಡೆಫಿನೆಟ್ಲಿ ಒಂದು ಹೌಸ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರೆ ನೀವು ಒಂದು ಯುಟಿಲಿಟಿ ಏರಿಯಾವನ್ನು ಖಂಡಿತವಾಗಿ ಮಾಡ್ಕೊಳ್ಳೇಬೇಕು. ಅದು ಚಿಕ್ಕದಾಗೇ ಇರಲಿ, ಹೇಗೆ ಇರಲಿ. ಇಲ್ಲ ಬಾತ್ರೂಮ್ ಇದೆ, ದೊಡ್ಡದಾದ ಬಾತ್ರೂಮ್ ಇದೆ, ಇದರಲ್ಲೇ ವರ್ಕೌಟ್ ಆಗುತ್ತೆ. ಡೆಫಿನೆಟ್ಲಿ ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಯುಟಿಲಿಟಿ ಏರಿಯಾವನ್ನು ಒಂದು ಸಪ್ರೇಟಾಗಿ ಮಾಡ್ಕೊಳ್ಳೋದು ತುಂಬ ಉತ್ತಮ ಸ್ನೇಹಿತರೆ. ಇದರಿಂದ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಡೋರ್ ವಾಸ್ಕಲ್ ಹ್ಯಾಂಡಲ್ ಇರುತ್ತೆ. ಡೋರ್ ವಾಸ್ಕಲ್ದು ಏನು ಗ್ರಿಪ್ಪರ್ ಇರುತ್ತಲ್ಲ, ಸೊ ಆ ಗ್ರಿಪ್ಪರು ಗೋಡೆಯ ಒಳಗಡೆ ಸೇರ್ಕೊಂಡಿರಬೇಕು. ಅದು ಎಲ್ಲೇ ಇರಲಿ, ಮೇನ್ ಡೋರ್ ಇರ್ಬೋದು, ರೂಮ್ ಡೋರ್ ಇರ್ಬೋದು, ಬಾತ್ರೂಮ್ ಡೋರ್ ಇರ್ಬೋದು, ಯಾವುದೇ ಇದ್ರೂ ಕೂಡ ಅವುಗಳ ವಾಸ್ಕಲ್ಗಳ ಹ್ಯಾಂಡಲ್ಗಳು ಗೋಡೆ ಒಳಗಡೆ ಸೇರ್ಕೊಳ್ಳುವಂಥ ನೋಡ್ಕೊಳ್ಳಿ ಸ್ನೇಹಿತರೆ. ಇದರಿಂದ ಯಾವುದೇ ರೀತಿ ಸೈಡ್ ಇದು ಓಪನಿಂಗ್ಗಳು ಉಂಟಾಗೋದಿಲ್ಲ ಸ್ನೇಹಿತರೆ. ಸೊ ನೆಕ್ಸ್ಟ್ ಬಂದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದಂದರೆ ವಾಟರ್ ಪ್ರೂಫಿಂಗ್. ಡೆಫಿನೆಟ್ಲಿ ಡಾಕ್ಟರ್ ಫಿಕ್ಸಿಟ್ ಇರ್ಬೋದು, ಬರ್ಜರ್ ಇರ್ಬೋದು, ABB ಇರ್ಬೋದು, ಫಾಸ್ರಾಕ್ ಇರ್ಬೋದು. ಸೊ ಇವರುಗಳು ತುಂಬ ಒಳ್ಳೊಳ್ಳೆ ರೀತಿಯ ಇದನ್ನು ವಾಟರ್ ಪ್ರೂಫಿಂಗ್ ಏಜೆಂಟನ್ನು ತೊಗೊಂಬರ್ತಾರೆ. ದಯವಿಟ್ಟು ಕನ್ಸ್ಟ್ರಕ್ಷನಲ್ಲಿ ಯಾವಾಗ ನೀವು ಕಾಂಕ್ರೀಟ್ ಇರ್ಬೋದು, ಕನ್ಸ್ಟ್ರಕ್ಷನಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತೀರಿ, ಸೊ ಅಲ್ಲಲ್ಲಿ ದಯವಿಟ್ಟು ವಾಟರ್ ಪ್ರೂಫಿಂಗನ್ನು ಯೂಸ್ ಮಾಡಿ. ಎಸ್ಪೆಷಲಿ ಮೋಲ್ಡಲ್ಲಿ ಪ್ರತಿ ಯೂನಿಟ್ಗೆ ಇಷ್ಟಂತ ವಾಟರ್ ಪ್ರೂಫಿಂಗ್ ಇದಿರುತ್ತೆ, ಅದ್ರ ಮೇಲೆ ಬರ್ಕೊಂಡಿರುತ್ತೆ. ಒಂದು ಬ್ಯಾಗ್ಗೆ ಎಷ್ಟು ಯೂಸ್ ಮಾಡಬೇಕು, ನೀವು ಎಷ್ಟು ಲೀಟ್ರ್ ಯೂಸ್ ಮಾಡಬೇಕಂತ ಬರ್ಕೊಂಡಿರುತ್ತೆ. ಸೊ ಅದನ್ನು ಯೂಸ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಪಾಯಿಂಟ್ ಬಂದು ಹೌಸ್ ಕನ್ಸ್ಟ್ರಕ್ಷನಲ್ಲಿ ದಯವಿಟ್ಟು ಮ್ಯಾನ್ಯುವಲ್ಗಳನ್ನು ಮಾಡಬೇಡಿ. ಸಿವೇಜಸ್ಗೆ ಮ್ಯಾನ್ಯುವಲ್ ಬೇಡ, ಡೈರೆಕ್ಟ್ ಕನೆಕ್ಷನ್ ಕೊಡಿ. ಒಂದು ವೇಳೆ ರಿವರ್ಸ್ ಭಯ ಇದ್ದರೆ ನಾನ್ ರಿವರ್ಸ್ ವಾಲ್ ಬರುತ್ತೆ, ನಾನ್ ರಿವರ್ಸ್ ವಾಲನ್ನು ಯೂಸ್ ಮಾಡಿ. ಬಟ್ ದಯವಿಟ್ಟು ಯಾರೋ ಇಂಜಿನಿಯರ್ ಹೇಳ್ತಾರೆ, ಇವರು ಕಾಂಟ್ರಾಕ್ಟರ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಮ್ಯಾನ್ಯುವಲ್ಗಳನ್ನು ಮನೆ ಒಳಗಡೆ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಅಥವಾ ಕಂಪೌಂಡ್ ಒಳಗಡೆ ಯಾವುದೇ ರೀತಿ ಮಾಡಬೇಡಿ. ಯಾವಾಗ ರಿವರ್ಸ್ ಆಗುತ್ತಲ್ಲ ಅವಾಗ ಅದು ಮ್ಯಾನ್ಯುವಲನ್ನೇ ನೀವು ಎಷ್ಟೇ ಟೈಟಾಗಿ ಮಾಡಿದ್ರು ಕೂಡ ಅಲ್ಲಿಂದ ಇದು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಲೀಕೇಜಸ್ ಉಂಟಾಗುತ್ತೆ, ದೊಡ್ಡ ಮೆಸ್ ಆಗಿಬಿಡುತ್ತೆ. ಬಿಟ್ಟರೆ ಅದರಿಂದ ತೊಂದರೆನೇ ಜಾಸ್ತಿ. ಬಿಟ್ಟರೆ ಅದರಿಂದ ಲಾಭ ಯಾವುದೇ ರೀತಿ ಇಲ್ಲ. ಹೇಳ್ಬೋದು ಕಾಂಟ್ರಾಕ್ಟ್ರು, ಇಲ್ಲ ಇದರಿಂದ ನಾಳೆ ದಿನ ಬ್ಲಾಕೇಜ್ ಆದರೆ ರಿಮೂವ್ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ. ಬೇಕಾಗೇ ಇಲ್ಲ. ನೀವು ಒಂದು ಬೇಕಾದರೆ ನಾನ್ ರಿವರ್ಸಿಬಲ್ ವಾಲ್ ಹಾಕ್ಸ್ಕೊಳ್ಳಿ. ಡೆಫಿನೆಟ್ಲಿ ನಾನ್ ರಿವರ್ಸಿಬಲ್ ವಾಲ್ ಬರುತ್ತೆ, ರಿವರ್ಸ್ ಆಗೋದೇ ಇಲ್ಲ. ಸೊ ಅದನ್ನು ಯೂಸ್ ಮಾಡಿಬಿಟ್ರೆ ಮ್ಯಾನ್ಹೋಲ್ಗಳನ್ನು ದಯವಿಟ್ಟು ಬೇಡ, ಕ್ಯಾನ್ಸಲ್ ಮಾಡಿಬಿಡಿ. ಸೊ ನೆಕ್ಸ್ಟು ಪ್ಲಂಬಿಂಗ್ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೀನಿ. ಒಂದನೇದಾಗಿ ಹ್ಯಾಂಡ್ ವಾಶ್. ಡೆಫಿನೆಟ್ಲಿ ಚಿಕ್ಕದಾದ ಹ್ಯಾಂಡ್ ವಾಶ್ಗಳನ್ನು ಬಳಸಬೇಡಿ ಸ್ನೇಹಿತರೆ. ಹ್ಯಾಂಡ್ ವಾಶ್
ಹಿಡಿದಿದ್ರೂ ಪರವಾಗಿಲ್ಲ, ಚಿಕ್ಕದಾಗಿರೋ ಹ್ಯಾಂಡ್ ವಾಶನ್ನು ಬಳಸಬೇಡಿ. ಆದಷ್ಟು ದೊಡ್ಡದಾದ ಹ್ಯಾಂಡ್ ವಾಶ್ಗಳನ್ನು ಬಳಸಿ. ನೀವು ಅನ್ಕೊಬೋದು ಸ್ಮಾಲಾಗಿ ಒಂಚೂರು ಜಾಗ ಇದೆ, ಸೊ ಇದರಲ್ಲೇ ಫಿಟ್ ಮಾಡಿಬಿಡೋಣ, ಒಂದು ಸ್ಮಾಲ್ ಹ್ಯಾಂಡ್ ವಾಶನ್ನು ಸೆಟಲ್ ಮಾಡೋಣ ಅಂತ ನೀವು ಯೋಚನೆ ಇದ್ದರೆ ಆ ಯೋಚನೆ ಬಿಟ್ಬಿಡಿ. ಚಿಕ್ಕದಾದ ಹ್ಯಾಂಡ್ ವಾಶನ್ನು ದಯವಿಟ್ಟು ಬಳಸಬೇಡಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪಾಯಿಂಟ್ ಬಂದ್ಬಿಟ್ಟು ಕನೆಕ್ಷನ್ ಪೈಪ್ಗಳು. ಇಲ್ಲಿದೆ ಅಲ್ಲ, ಇದು ಕನೆಕ್ಷನ್ ಪೈಪ್ ಇದೆ. ಆ್ಯಕ್ಚುಲಿ ಕನೆಕ್ಷನ್ ಪೈಪ್ಗಳನ್ನು ಉತ್ತಮವಾದ ಕ್ವಾಲಿಟಿನ ತೊಗೊಂಬರ್ಬೇಕು. ಡೆಫಿನೆಟ್ಲಿ ನಾನು ರೆಕಮೆಂಡ್ ಮಾಡೋಂಥದ್ದು ಕೊಯ್ನೂರು ಅಂತ ಬರುತ್ತೆ. ಮಾಮೂಲಿಗೂ ಉತ್ತಮಕ್ಕೂ ಒಂದು 20-30 ರುಪೀಸ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಸೊ ದಯವಿಟ್ಟು ಒಳ್ಳೆ ಚೆನ್ನಾಗಿರುವಂಥ ಕನೆಕ್ಷನ್ ಪೈಪ್ಗಳನ್ನು ತೊಗೊಂಬನ್ನಿ. ಎಲ್ಲೆಲ್ಲಿ ಯೂಸ್ ಆಗುತ್ತೆ ಈ ಕನೆಕ್ಷನ್ ಪೈಪ್ಗಳು ಸ್ನೇಹಿತರೆ? ಇದು ಗೀಸರ್ ಫಿಟ್ಟಿಂಗಲ್ಲಿ, ಹ್ಯಾಂಡ್ ವಾಶ್ ಫಿಟ್ಟಿಂಗಲ್ಲಿ, ಕಮೋಡ್ ಫಿಟ್ಟಿಂಗಲ್ಲಿ, ಸೊ ಈ ಥರ ಫಿಟ್ಟಿಂಗ್ಸ್ಗಳನ್ನು ಫಿಟ್ ಮಾಡ್ತೇವಲ್ಲ, ಸೊ ಅಲ್ಲಿ ವಾಟರ್ ಸಪ್ಲೈಗೆ ಈ ಕನೆಕ್ಷನ್ ಪೈಪ್ಗಳು ಯೂಸ್ ಆಗುತ್ತೆ ಸ್ನೇಹಿತರೆ. ಸೊ ಇದು ಉತ್ತಮವಾಗಿದ್ದಿರಲಿ. ಆಮೇಲೆ ಪ್ರತಿಯೊಂದರಲ್ಲೂ ವಾಷರನ್ನು ಬಳಸಲೇಬೇಕು. ಯಾಕಂತಂದರೆ ಇದರಿಂದ ಲೀಕ್ ಆಗೋ ಸಂಭವ ತುಂಬ ಜಾಸ್ತಿ ಇರುತ್ತೆ. ಒಂದು ವೇಳೆ ಪ್ಲಂಬರ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಲೀಕೇಜ್ ಆಗ್ತಾಯಿದೆ, ದಯವಿಟ್ಟು ಅದನ್ನು ಇಮಿಡಿಯೇಟ್ಲಿ ಸರಿ ಮಾಡಿಸಿ. ಅವ್ರು ಹೇಳ್ಬೋದು ಇಲ್ಲ ಕೆಲವೊಂದು 2 ದಿನದಲ್ಲೆಲ್ಲ ಸರಿಯಾಗತ್ತೆ ಅಂತ ಹೇಳ್ಬಿಟ್ಟು. ಇಲ್ಲ, ಡೆಫಿನೆಟ್ಲಿ ಚಾನ್ಸೇ ಇಲ್ಲ. ಅದನ್ನು ಫಿಟ್ಟಿಂಗ್ ಮಾಡಬೇಕಾದ್ರೆ ಸರಿ ಮಾಡಿಸ್ಬಿಡ್ಬೇಕು. ಒಂದು ಒಳ್ಳೆ ಉತ್ತಮ ಕನೆಕ್ಷನ್ ಪೈಪನ್ನು ಹಾಕಿ. ಇನ್ನೊಂದು ಮೇನ್ ಪಾಯಿಂಟ್ ಅಂತಂದರೆ ಕನೆಕ್ಷನ್ ಪೈಪ್ ಎಲ್ಲೆಲ್ಲಿ ಕನೆಕ್ಟ್ ಆಗುತ್ತಲ್ಲ, ಕನೆಕ್ಟ್ ಆಗುವಂಥ ಜಾಗ ಫ್ರೀ ಆಗಿರಬೇಕು. ಡೆಫಿನೆಟ್ಲಿ ಅಲ್ಲಿ ಯಾವುದೇ ರೀತಿ ಅಡೆತಡೆಗಳು ಬಂದಿರಬಾರ್ದು. ಗೋಡೆಗಳಿರ್ಬೋದು, ನಟ್ ಇರ್ಬೋದು, ಬೇರೆ ನಟ್ ಬೋಲ್ಟ್ಗಳಿರ್ಬೋದು, ಯಾವುದೇ ರೀತಿ ಅಡೆತಡೆ ಇರಬಾರ್ದು. ನಿಮ್ಮ ಕೈ ಇದೆಯಲ್ಲ, ಹ್ಯಾಂಡನ್ನು ಸರಿಯಾಗಿ ಈಸಿಯಾಗಿ ಹೋಗುವಂತಿರಬೇಕು. ಒಂದು ಸ್ಪ್ಯಾನರ್ ಹಾಕ್ಬಿಟ್ಟು ಅದನ್ನು ಟೈಟ್ ಮಾಡೋ ಥರ ಇರಬೇಕು ಸ್ನೇಹಿತರೆ. ಯಾಕಂತಂದರೆ ಇವತ್ತಲ್ಲ ನಾಳೆ ದಿನ ಅದರಲ್ಲಿ ಲೀಕೇಜ್ ಬಂದೇ ಬರುತ್ತೆ. ಆವಾಗ ನಿಮಗೆ ತೊಂದರೆ ಆಗುತ್ತೆ. ಅದನ್ನು ಟೈಟ್ ಮಾಡೋಕ್ಕೋಸ್ಕರ ತುಂಬ ತಲೆ ಬಿಸಿ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ಮನೆ ಯಜಮಾನ್ರಿದ್ದೀರಲ್ಲ, ನೀವು ಆ್ಯಕ್ಚುಲಿ ನೀವು ಇದು ತಿಳ್ಕೊಬೇಕಿದ್ನ, ನಾಳೆ ದಿನ ನೀವೇ ಅದನ್ನು ಸರಿ ಮಾಡೋದು. ಸೊ ನಿಮಗೆ ತೊಂದರೆ ಉಂಟಾಗುತ್ತೆ. ದಯವಿಟ್ಟು ಕನೆಕ್ಷನ್ ಪೈಪ್ ಬಗ್ಗೆ ಎಕ್ಸ್ಟ್ರಾ ಕೇರ್ ಇರಲಿ. ಪೈಪ್ಗಳು ಉತ್ತಮವಾಗಿರಲಿ ಒಂದು. ಓಕೆ, ಎರಡನೇದಾಗಿ ಫ್ರೀ ಸ್ಪೇಸ್ ತುಂಬ ಇಂಪಾರ್ಟೆಂಟ್, ನೆನಪಿರಲಿ ಸ್ನೇಹಿತರೆ. ನೆಕ್ಸ್ಟ್ ಪಾಯಿಂಟ್ ಬಂದು ಎಲ್ಲೆಲ್ಲಿ ಬಾತ್ರೂಮ್ ಫಿಟ್ಟಿಂಗ್ಸಿಂದು ಹೋಗಿದೆ ಅಲ್ಲಿ ಏರ್ ವೆಂಟ್ಗಳು ಕೊಡಬೇಕು. ಡೆಫಿನೆಟ್ಲಿ ಏರ್ ವೆಂಟ್ಗಳು ತುಂಬ ಇಂಪಾರ್ಟೆಂಟು. ಬಾತ್ರೂಮ್ ಫಿಟ್ಟಿಂಗ್ಸಿಗಿರ್ಬೋದು, ಈವನ್ ಫಿಟ್ಟಿಗೆ ಕೂಡ ಅಷ್ಟೇ. ನಿಮ್ಮಲ್ಲಿ ಒಂದು ವೇಳೆ ಸಿವೇಜ್ ಸಿಸ್ಟಮ್ ಇಲ್ಲ, ಸೊ ನೀವು ಪಿಟ್ ಮೇಲೆ ಡಿಪೆಂಡ್ ಆಗಿದ್ದೀರಿ. ಸೊ ಪಿಟ್ಗೂ ಕೂಡ ಪ್ಲಸ್ ಬಾತ್ರೂಮ್ಗೂ ಕೂಡ ಏರ್ ವೆಂಟ್ಗಳನ್ನು ಕೊಡಬೇಕಾಗತ್ತೆ. ಯಾಕೆ ಏರ್ ವೆಂಟ್ ಕೊಡಬೇಕು? ಏರ್ ವೆಂಟ್ ಕೊಟ್ಟಿಲ್ಲ ಅಂತಂದರೆ ಬಾತ್ರೂಮಲ್ಲಿ ಸ್ಮೆಲ್ ಉಂಟಾಗುತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಏರ್ ವೆಂಟ್ ಮಸ್ಟ್ ಆ್ಯಂಡ್ ಶುಡ್. ಕೆಲವೊಂದು ಸತಿ ಕಾಂಟ್ರಾಕ್ಟ್ಗಳು ಇದನ್ನು ಮರ್ತೋಗ್ತಾರೆ. ದಯವಿಟ್ಟು ಏರ್ ವೆಂಟ್ಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ. ಅವರಿಗೆ ರಿಮೈಂಡ್ ಮಾಡಿ ಏರ್ ವೆಂಟ್ ಬೇಕೇ ಬೇಕು ನಮಗೆ ಅಂತ. ಸೊ ಏರ್ ವೆಂಟ್ಗಳನ್ನು ಇನ್ಸ್ಟಾಲ್ ಮಾಡೋದು ತುಂಬ. ಸೊ ನೆಕ್ಸ್ಟ್ ಬಂದು ಬಾತ್ರೂಮಿಂದ ಅಥವಾ ಕಿಚನಿಂದ ಏನು ಪೈಪ್ಲೈನ್ಗಳು ಹೋಗ್ತಾವಲ್ಲ, ಪೈಪ್ಲೈನ್ ಎಂಡಲ್ಲಿ ವಾಲ್ಗಳಿರ್ಬೇಕು ಸ್ನೇಹಿತರೆ. ಎಂಡಲ್ಲಿರ್ಬೋದು, ಸೆಂಟ್ರಲ್ ಇರ್ಬೋದು, ಎಲ್ಲಾದರೂ ದಯವಿಟ್ಟು ಕ್ಲೋಸರ್ ವಾಲ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇದು ತುಂಬ ಸಮಯದಲ್ಲಿ ಉಪಯೋಗ ಬರುತ್ತೆ. ಕೆಲವೊಂದು ಸತಿ ರಿವರ್ಸ್ ಆಗುತ್ತೆ. ನೀವು ಕೆಲವೊಂದು ಸತಿ ರಿವರ್ಸಿಬಲ್ ವಾಲ್ ಹಾಕಿದ್ರೂ ಕೂಡ ರಿವರ್ಸ್ ಆಗಿರೋ ಚಾನ್ಸಸ್ ಇರುತ್ತೆ. ಕೆಲವೊಂದು ಸತಿ ಲೀಕೇಜ್ ಆಗುತ್ತೆ. ಆವಾಗ ತುಂಬ ಹೆಲ್ಪಿಗೆ ಬರುವಂಥದ್ದು ಕ್ಲೋಸ್ ವಾಲ್ಗಳು. ಈ ಕ್ಲೋಸ್ ವಾಲನ್ನು ಕ್ಲೋಸ್ ಮಾಡೋ ಮೂಲಕ ನೀವು ಮುಂದೆ ರಿಪೇರಿಗಳನ್ನು ಮಾಡ್ಬೋದು. ಇಲ್ಲ ಅಂತಂದರೆ ತುಂಬ ಸಮಸ್ಯೆಗಳು ಉಂಟಾಗುತ್ತೆ ಸ್ನೇಹಿತರೆ. ಅದರ ಜೊತೆಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಈ ಬೆಂಡ್ ಇರ್ಬೋದು, ಆಮೇಲೆ ಟಿ ಇರ್ಬೋದು, ಎಕ್ಸ್ ಇರ್ಬೋದು. ಸೊ ಈ ಜಾಯಿಂಟ್ಗಳನ್ನು ಯೂಸ್ ಮಾಡ್ತಾರಲ್ಲ, ಇವುಗಳಲ್ಲಿ ಡೋರ್ ಇರಲಿ, ಡೋರ್ ಎಲ್ಬೋ, ಡೋರ್ ಟಿ, ಡೋರ್ ಎಕ್ಸ್. ಸೊ ಈ ಥರ ಡೋರ್ ಇರುವಂಥದ್ದು ಯೂಸ್ ಮಾಡಿ. ನಾನು ತೋರಿಸ್ತಾ ಇದ್ದೀನಲ್ಲ, ಇದು ಆ್ಯಕ್ಚುಲಿ ಡೋರ್. ಅಲ್ಲಿ ಯಾಕಂತಂದರೆ ಕೆಲವೊಂದು ಸತಿ ಜಾಮ್ಗಳು ಉಂಟಾದಾಗ ಈ ಡೋರ್ಗಳನ್ನು ರಿಮೂವ್ ಮಾಡಿಬಿಟ್ಟು ನೀವು ಕ್ಲಿಯರ್ ಮಾಡ್ಬೋದು ಸ್ನೇಹಿತರೆ. ಈ ಡೋರ್ ಇಲ್ಲ ಅಂತಂತಂದರೆ ನಿಮಗೆ ತುಂಬ ಸಮಸ್ಯೆ ಉಂಟಾಗುತ್ತೆ. ಆ ಬೆಂಡನ್ನು ಕಟ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಅದನ್ನು ಕಟ್ ಮಾಡಿ ತೆಗೆಯಬಹುದು. ಸುಮ್ಮನೆ ಡೋರ್ ಓಪನ್ ಮಾಡಿಬಿಟ್ಟು ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಸೊ ಆದ್ದರಿಂದ ದಯವಿಟ್ಟು ಫಿಟ್ಟಿಂಗ್ಸ್ಗಳಲ್ಲಿ ಡೋರ್ ಇರೋದನ್ನು ಯೂಸ್ ಮಾಡಿ. ಸೊ ನೆಕ್ಸ್ಟ್ ಎಲ್ಲೆಲ್ಲಿ ಇದಿಲ್ಲ, ಸಿವೇಜ್ ಸಿಸ್ಟಮ್ ಇಲ್ಲ, ಅವರು ಫಿಟ್ಗಳನ್ನು ಮಾಡ್ಕೊಂಡಿರ್ತಾರೆ. ಡೆಫಿನೆಟ್ಲಿ ಫಿಟ್ ಮಾಡಿರುವಂಥವ್ರು ಪಿಟ್ಟಿನ ಆಳ 8 ಅಡಿ ಮಿನಿಮಮ್ ಇರಲಿ. 6 ಅಡಿ 5 ಅಡಿ ಡೆಫಿನೆಟ್ಲಿ ಬೇಡ 8 ಅಡಿ ಇರಲಿ. ಅಗಲ ಬಂದು 3 ರಿಂದ 4 ಅಡಿಗೆ ಮೇಂಟೈನ್ ಮಾಡಿ ಸ್ನೇಹಿತರೆ. ಪ್ಲಸ್ ಏರ್ ವೆಂಟ್ ಕೊಡೋದನ್ನು ಮರಿಬೇಡಿ. 8 ಅಡಿ ಮಿನಿಮಮ್, ಯಾರೇನೇ ಇರಲಿ 8 ಅಡಿ ಅಂತೂ ನೀವು ಇಡಲೇಬೇಕು. ನೆಕ್ಸ್ಟ್ ಬಂದು ಯಾರ್ಯಾರು ಶವರನ್ನು ಯೂಸ್ ಮಾಡಲ್ಲ, ಯಾರ್ಯಾರು ಬಾತ್ರೂಮಲ್ಲಿ ಶವರ್ ಇಲ್ಲ, ಅವರು ಮಿಕ್ಸರ್ಗಳನ್ನು ಬಳಸಬೇಕಾಗಿಲ್ಲ. ನೆನಪಿರಲಿ, ಮಿಕ್ಸರ್ ತುಂಬ ಕಾಸ್ಟ್ಲಿ ಆಗುತ್ತೆ. ದಯವಿಟ್ಟು ಯಾರ್ಯಾರು ಶವರನ್ನು ಯೂಸ್ ಮಾಡ್ತಾ ಇಲ್ಲ ಅವರು ಮಿಕ್ಸರ್ಗಳನ್ನು ಬಳಸಬೇಡಿ. ಡೈರೆಕ್ಟಾಗಿ ಹಾಟ್ ವಾಟರ್, ಕೋಲ್ಡ್ ವಾಟರ್ಗೆ ಸಪ್ರೇಟ್ ಟ್ಯಾಪ್ಗಳನ್ನು ಯೂಸ್ ಮಾಡಿ. ತುಂಬ ಹಣದ ಉಳಿತಾಯವಾಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪುಷ್ ವಾಲ್. ಕೆಲವೊಬ್ಬರು ಪುಷ್ ವಾಲನ್ನು ಇನ್ಸ್ಟಾಲ್ ಮಾಡ್ತಾರೆ, ರೆಕಮೆಂಡ್ ಕೂಡ ಮಾಡ್ತಾರೆ ತುಂಬ ಜನ. ಬಟ್ ಪುಷ್ ವಾಲನ್ನು ನಾನು ರೆಕಮೆಂಡ್ ಮಾಡಲ್ಲ ಸ್ನೇಹಿತರೆ. ಪುಷ್ ವಾಲಿಂದ ಒಂದೇದಾಗಿ ತುಂಬ ನೀರಿನ ವೇಸ್ಟೇಜ್ ಉಂಟಾಗುತ್ತೆ. ಅಷ್ಟೇ ಅಲ್ಲದೆ
ಫುಶ್ ವಾಲ್ಗಳು ರಿಪೇರ್ ಕೂಡ ಜಾಸ್ತಿ, ಕಾಸ್ಟ್ ಜಾಸ್ತಿ, ನೀರು ವೇಸ್ಟ್ ಆಗೋದು ಜಾಸ್ತಿ, ಪ್ಲಸ್ ರಿಪೇರ್ ಕೂಡ ಅಷ್ಟೇ. ರಿಪೇರ್ ಜಾಸ್ತಿ ಅಂತಲ್ಲ, ರಿಪೇರ್ ಬಂದರೆ ಅದು ರಿಪೇರ್ ಮಾಡೋ ಕಾಸ್ಟ್ ಜಾಸ್ತಿ. ಎಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಪಾ ಸೆಟ್, ಪ್ರೆಸರ್ ಜೆಟ್ ಅಂತ ಹೇಳ್ತಾರೆ ಕೆಲವರು. ದಯವಿಟ್ಟು ಎಲ್ಪಾ ಸೆಟ್ಗಳನ್ನು ಉತ್ತಮವಾದ ಕ್ವಾಲಿಟಿಯನ್ನು ಆಯ್ಕೆ ಮಾಡಿ ಸ್ನೇಹಿತರೆ. ಯಾಕಂತಂದರೆ ಹೆಚ್ಚಿನ ಎಲ್ಪಾ ಸೆಟ್ಗಳು ಲೀಕ್ ಆಗ್ತಾ ಇರ್ತವೆ. ಪ್ಲಾಸ್ಟಿಕ್ದು ಇರ್ಬೋದು, ಅಥವಾ ಕಮ್ಮಿ ರೇಟ್ದು ತರೋದು ಮಾಡಬೇಡಿ. ಯಾಕಂತಂದರೆ ಎಲ್ಪಾ ಸೆಟ್ಟೇ ತುಂಬ ಲೀಕ್ ಆಗುವಂಥ ವಸ್ತು. ಸೊ ಇದನ್ನು ಸ್ವಲ್ಪ ಚೆನ್ನಾಗಿರೋದು ಕಾಪರ್ ತರೋದು ತುಂಬ ಒಳ್ಳೆಯದು. ಅರೌಂಡ್ 300 to 500 ಇರುತ್ತೆ. ನೀವು ಮಾಮೂಲಿ ಪ್ಲಾಸ್ಟಿಕ್ದು ಅಥವಾ ಬೇರೆ ಯಾವ್ದಾದ್ರು ತಂದರೆ 100-150 ರೂಪಾಯಿ ಇರುತ್ತೆ. ಬಟ್ ಅದು ಆದಷ್ಟು ಬೇಗ ಲೀಕೇಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತೆ 2-3 ಸತಿ ತರೋ ಬದಲು ಉತ್ತಮವಾದ ಎಲ್ಪಾ ಸೆಟ್ಟನ್ನು ಯೂಸ್ ಮಾಡೋದು ನಾನು ರೆಕಮೆಂಡ್ ಮಾಡ್ತೀನಿ. ಇಲ್ಲಿ ಫ್ಯೂಚರ್ಗೋಸ್ಕರ ನೀವು ಪೈಪ್ಲೈನ್ಗಳನ್ನು ಬಿಟ್ಟಿಟ್ಕೊಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ಬಾತ್ರೂಮ್ ಕಟ್ಟಬೇಕಂತ ಇದ್ದೀರಾ, ಇಲ್ಲ ಸೋಲಾರ್ ಹಾಕ್ಸ್ಬೇಕಂತಿದ್ದೀರಾ ಫ್ಯೂಚರಲ್ಲಿ. ಸೊ ಅದಕ್ಕೆ ತಕ್ಕಾದ ಪೈಪ್ಲೈನ್ಗಳನ್ನು ಈಗಲೇ ಯೋಚನೆ ಮಾಡಿ ಬಿಟ್ಕೊಂಡು ಔಟ್ಲೆಟ್ ಇದೆ, ಸೊ ಅದರ ಜೊತೆ ಜಾಯಿಂಟ್ ಮಾಡಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದಂತ. ಸೆಕ್ಷನ್ ಬಂದು ಟೈಲ್ ಸೆಕ್ಷನ್ ಸ್ನೇಹಿತರೆ. ಸೊ ಸ್ನೇಹಿತರೆ, ಬಾತ್ರೂಮ್ ಟೈಲ್ಸ್ ಹಾಕಬೇಕಾದ್ರೆ ಬಾತ್ರೂಮ್ ಟೈಲ್ಸ್ ಹಾಕಬೇಕಾದ್ರೆ ವಾಟರ್ದ ಬಗ್ಗೆ ಗಮನ ಇರಲಿ. ಸ್ಲೋಪ್ ಅಂತ ಹೇಳ್ತಾರೆ, ನೀರು ಹೋಗೋ ಇದಿರುತ್ತಲ್ಲ, ಸೊ ಅದ್ರ ಬಗ್ಗೆ ತುಂಬ ಗಮನ ಕೊಡ್ಬೇಕು ನೀವು. ಯಾಕಂತಂದ್ರೆ ವಾಟರ್ ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ನೀರು ಬೇರೆ ಬೇರೆ ಕಡೆಗಳಲ್ಲಿ ನಿಂತ್ಕೊಂಡಿರುತ್ತೆ, ಸಮಸ್ಯೆಗಳುಂಟಾಗುತ್ತೆ. ಸೊ ಆದಷ್ಟು ಹಾಕಿದಾಗ ನೀವೇ ನೀರು ಹಾಕ್ಬಿಟ್ಟು ಚೆಕ್ ಮಾಡಿ, ಕ್ಯೂರಿಂಗ್ ಮಾಡ್ತೀರಲ್ವಾ, ಕ್ಯೂರಿಂಗ್ ಟೈಮಲ್ಲಿ ಚೆಕ್ ಮಾಡಿ ವಾಟರ್ ಸರಿಯಾಗಿ ಕೊಟ್ಟಿದ್ದೀರೋ ಇಲ್ಲ ಅಂತ ಹೇಳ್ಬಿಟ್ಟು. ಒಂದು ವೇಳೆ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಟೈಲ್ಸ್ ಹಾಕೋರ ಹತ್ರ ಮಾತಾಡಿಕೊಂಡು ವಾಟರ್ ಅಥವಾ ಸ್ಲೋಪನ್ನು ಸರಿ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೈಲ್ಸ್ ಮೆಜರ್ಮೆಂಟ್ ಸ್ನೇಹಿತರೆ. 2x2 ಟೈಲ್ಸನ್ನು ಯೂಸ್ ಮಾಡ್ತಾರೆ. ಇದು ಓವರ್ ಆಲ್ ಎಲ್ಲರೂ ಯೂಸ್ ಮಾಡುವಂಥದ್ದು, ಬಟ್ ಇದು ಸ್ವಲ್ಪ ಓಲ್ಡ್ ಫ್ಯಾಷನ್ ಆಗೋಯ್ತು. ದಯವಿಟ್ಟು 2x4, 3x6 ಈ ಥರ ಬಿಗ್ ಟೈಲ್ಸ್ಗಳನ್ನು ಯೂಸ್ ಮಾಡಿ. ಅಮೇಝಿಂಗ್ ಆಗಿರುತ್ತೆ, ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ, ಫಾಸ್ಟ್ ವರ್ಕ್ ಆಗುತ್ತೆ, ಲೆಸ್ ಇದು ಅನ್ಬೋದು, ಏನಂತಾರೆ ಗ್ರೋಟಿಂಗ್ಗಳೆಲ್ಲ ತುಂಬ ಲೆಸ್ ಇದು ಬರುತ್ತೆ. ಬಟ್ ಅಮೇಝಿಂಗ್, ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಪ್ಲಸ್ ಇವಾಗ ಕಲೆಕ್ಷನ್ಗಳು ಕೂಡ ತುಂಬ ಚೆನ್ನಾಗಿದೆ. ಅದರಲ್ಲೂ ಎಸ್ಪೆಷಲಿ ಏನು ಗ್ರಾನೈಟ್ ಲುಕ್ ಇರುತ್ತಲ್ವ, ಗ್ರಾನೈಟ್ ಫಿನಿಶಿಂಗ್ ಇರುತ್ತಲ್ವ, ಸೊ ಆ ಥರ ನೀವು ಟೈಲ್ಸ್ಗಳನ್ನು ಬಿಗ್ ಟೈಲ್ಸ್ಗಳನ್ನ ಯೂಸ್ ಮಾಡೋದ್ರ ಮೂಲಕ ಗ್ರಾನೈಟ್ ಲುಕ್ಕನ್ನು ತೊಗೊಂಬರ್ಬೋದು. ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸೊ ಇದರಲ್ಲೇ ಮುಂದೆ ಕಂಟಿನ್ಯೂ ಆಗುವಂಥದ್ದು ಫಿಕ್ಸಿಂಗ್. ನೀವು ಟೈಲ್ಸ್ ಫಿಕ್ಸಿಂಗ್ ಮಾಡಬೇಕಾದ್ರೆ ಪೇಪರ್ ಜಾಯಿಂಟನ್ನು ಆಯ್ಕೆ ಮಾಡಿ. ಪೇಪರ್ ಜಾಯಿಂಟ್ ಅಂದರೆ ಏನು ಗೊತ್ತಾ, ಟೈಲ್ಸ್ ಕನೆಕ್ಟ್ ಮಾಡುವಂಥದ್ದು, ಅದರ ಮಧ್ಯೆ ಗ್ಯಾಪ್ ಇಡಲ್ಲ. ಹೆಚ್ಚಿನವರು ಗ್ಯಾಪ್ ಇಡ್ತಾರೆ ಗ್ರೌಟಿಂಗ್ಗೋಸ್ಕರ. ನಾನು ಗ್ರೌಟಿಂಗನ್ನು ಸಪೋರ್ಟ್ ಮಾಡಲ್ಲ. ಡೆಫಿನೆಟ್ಲಿ ಗ್ರೌಟಿಂಗನ್ನು ಹಾಕ್ಸ್ಬೇಡಿ. ಒಂದು ವೇಳೆ ಗ್ರೌಟಿಂಗ್ ಹಾಕ್ಸ್ಲೇಬೇಕು ಅಂತಂದ್ರೂ ತುಂಬ ಕಾಸ್ಟ್ಲಿ ಆಗಿರುವಂಥ ವಾಟರ್ ಪ್ರೂಫಿಂಗ್ ಗ್ರೌಟಿಂಗ್ ಬರುತ್ತೆ. ತುಂಬ ಕಾಸ್ಟ್ಲಿ ಆಗಿರುವಂಥ ವಾಟರ್ ಪ್ರೂಫಿಂಗ್ ಗ್ರೌಟಿಂಗ್ ಬರುತ್ತೆ. ಅದನ್ನು ಹಾಕ್ಸೋ ಇದ್ದಿದ್ರೆ ಮಾತ್ರ ಹಾಕಿಸಿ. ಇಲ್ಲ ಮಾಮೂಲಿ ವೈಟ್ ಸಿಮೆಂಟ್ ಹಾಕ್ತೀವಿ, ರೆಡ್ ಆಕ್ಸೈಡ್ ಹಾಕ್ತೀವಿ, ಬೇಡ ಮಾಮೂಲಿ ಗ್ರೌಟಿಂಗ್ ಹಾಕ್ತೀವಿ, ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂತಂದರೆ, ಆ ಗ್ರೌಟಿಂಗ್ ಇರುತ್ತಲ್ಲ ಆದಷ್ಟು ಬೇಗ ಸೌದೋಗ್ಬಿಡುತ್ತೆ, ಅದರಲ್ಲಿ ಕೊಳೆ ಕೂತ್ಕೊಳ್ಳುತ್ತೆ. ಹಾಕಿರೋ ಕಲರ್ ಒಂದು, ಅದು ಆಗೋ ಕಲರ್ ಒಂದು, ತುಂಬ ಗಲೀಜಾಗಿ ಕಾಣುತ್ತೆ, ಆಡಾಗಿ ಕಾಣುತ್ತೆ. ನಾಳೆ ದಿನ ನೀವು ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಡೆಫಿನೆಟ್ಲಿ ಏನೂ ಮಾಡೋಕ್ಕಾಗಲ್ಲ. ಅದ್ರ ಬದಲು ಗ್ರೌಟಿಂಗ್ ಬೇಡ. ದಯವಿಟ್ಟು ಟೈಲ್ಸನ್ನು ಪೇಪರ್ ಜಾಯಿಂಟ್ ಮಾಡಿ. ನೀವು ಹೇಳಿ ಅವರಿಗೆ ಪೇಪರ್ ಜಾಯಿಂಟ್ ಅಂದ್ಬಿಟ್ಟು, ಅದೇ ಒಂದಕ್ಕೊಂದು ಈ ಥರ ಜಾಯಿಂಟ್ ಮಾಡಿರ್ತಾರಲ್ವಾ, ಈ ಥರ ಸೇರಿಸಿ ಇಡ್ತಾರಲ್ವ, ಅದಕ್ಕೆ ಪೇಪರ್ ಜಾಯಿಂಟ್ ಅಂತ ಹೇಳ್ತಾರೆ. ಆದರೆ ನೆನಪಿರಲಿ, ಪೇಪರ್ ಜಾಯಿಂಟ್ಗಳ ಮಧ್ಯ ಕೂಡ ಗ್ಯಾಪ್ಸ್ಗಳಿರ್ತವೆ. ಪೇಪರ್ ಜಾಯಿಂಟ್ ಮಾಡಿಬಿಟ್ಟು ಸುಮ್ಮನೆ ಬಿಡೋಕ್ಕಾಗಲ್ಲ. ಸೊ ಅಲ್ಲಿ ನೀವು ಫಿಲ್ಲಿಂಗ್ ಮಾಡಬೇಕಾಗುತ್ತೆ. ಬಟ್ ಇದನ್ನು ದಯವಿಟ್ಟು ಕರೆಕ್ಟಾಗಿ ಕೇಳ್ಕೊಳ್ಳಿ. ಪೇಪರ್ ಜಾಯಿಂಟನ್ನು ಫಿಲ್ ಮಾಡಬೇಕಾದ್ರೆ ದಯವಿಟ್ಟು ಪೇಸ್ಟ್ ಯೂಸ್ ಮಾಡಬೇಡಿ. ಒಂದು ವೇಳೆ ವೈಟ್ ಟೈಲ್ಸ್ ಹಾಕಿದ್ರೆ ಅಂದ್ಕೊಳ್ತೀರಾ, ಸೊ ಅದ್ರ ಮಧ್ಯೆ ಫಿಲ್ ಮಾಡೋಕ್ಕೆ ಏನು ಯೂಸ್ ಮಾಡ್ತೀರಾ, ವೈಟ್ ಸಿಮೆಂಟ್ ಯೂಸ್ ಮಾಡ್ತೀರಾ. ವೈಟ್ ಸಿಮೆಂಟನ್ನು ಪೇಸ್ಟ್ ಥರ ಮಾಡಿಬಿಟ್ಟು ಪಟ್ಟಿ ಬ್ಲೇಡಿಂದ ಫಿಲ್ ಮಾಡ್ತಾರೆ. ದಯವಿಟ್ಟು ಬೇಡ ಅಂತ ಹೇಳ್ಬಿಡಿ, ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಒಂದ್ಸಲ ನೀವು ಅದ್ರ ಮೇಲೆ ನಡೆದಾಡ್ಬಿಟ್ರೆ ಮತ್ತೆ ಆ ಗ್ಯಾಪ್ ಹಾಗೆ ಉಳ್ಕೊಳ್ಳುತ್ತೆ. ದಯವಿಟ್ಟು ಡ್ರೈ ಪೌಡರನ್ನ ಯೂಸ್ ಮಾಡಿ. ಡೆಫಿನೆಟ್ಲಿ ಡ್ರೈ ಪೌಡರ್ನ ಎಲ್ಲೆಲ್ಲಿ ಜಾಯಿಂಟ್ ಇದೆ ಅದ್ರ ಮೇಲೆ ಚಲ್ಕೊಂಡು ಹೋಗೋಕೆ ಹೇಳ್ಬಿಡಿ. ಪಟ್ಟಿ ಬ್ಲೇಡ್ ಅಥವಾ ಪೊರ್ಕೆಯಿಂದ ಅದನ್ನು ಎಳ್ಕೊಂಬರೋಕೆ ಹೇಳಿ. ಫಿಲ್ ಆಗಬೇಕು ಅದು. ಡೆಫಿನೆಟ್ಲಿ ಪೌಡರ್ ಇದ್ದರೆ ಅದು ಒಳಗಡೆ ತುಂಬಿಕೊಳ್ಳುತ್ತೆ, ಗ್ಯಾಪನ್ನು ಫುಲ್ ಫಿಲ್ ಮಾಡುತ್ತೆ. ಕ್ರೀಮ್ ಹಾಕಿದ್ರೆ ಮೇಲ್ಗಡೆ ಮಾತ್ರ ಸೆಟ್ಲ್ ಆಗುತ್ತೆ, ಯಾವುದೇ ರೀತಿಯ ಪ್ರಯೋಜನ ಉಂಟಾಗಲ್ಲ. ಕೆಲವೇ ತಿಂಗಳುಗಳಲ್ಲಿ ಅಥವಾ ವರ್ಷಗಳಲ್ಲಿ ಅದು ಹೊರಟೋಗ್ಬಿಡುತ್ತೆ. ಸೇಮ್ ಏನು ಗ್ರೌಟಿಂಗ್ ಕತೆ ಐತಲ್ಲ ಅದೇ ಕತೆ ಆಗುತ್ತೆ, ಗ್ಯಾಪ್ಗಳು ಕಾಣ್ಲಿಕ್ಕೆ ಶುರು ಆಗುತ್ತೆ. ಅದ್ರ ಬದಲು ನೀವು ಅದನ್ನು ಪುಡಿನ ಯೂಸ್ ಮಾಡಿದ್ರೆ ಕರೆಕ್ಟಾಗಿ ಫಿಲ್ ಆಗುತ್ತೆ ಕೂಡ, ತುಂಬ ಚೆನ್ನಾಗಿ ಕೂಡ ಇರುತ್ತೆ, ಯಾವುದೇ ರೀತಿ ಸಮಸ್ಯೆಗಳು ಬರಲ್ಲ ಸ್ನೇಹಿತರೆ. ಇದನ್ನು ನೀವು ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು, ಯಾವಾಗ ಟೈಲ್ಸ್ ಫಿಕ್ಸಿಂಗ್ ಆಗುತ್ತಲ್ಲ, ನೀವು ಒಂದು ಕೆಲಸ ಮಾಡಬೇಕಾಗತ್ತೆ. ಒಂದು ಸ್ಕ್ರೂ ಡ್ರೈವರ್ ತೊಗೊಂಬಿಟ್ಟು ಆ ಟೈಲ್ಸ್ ಮೇಲೆ ಇದು ಮಾಡಿ, ನಾಕ್ ಮಾಡಿದಾಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ,
ಸೊ ಒಂದು ವಿಡಿಯೋ ಬರುತ್ತೆ ನೋಡಿ, ಕೆಲವೊಂದು ಸೌಂಡ್ ಬರುತ್ತೆ, ಆ ಥರ ಸೌಂಡ್ ಬಂದರೆ ಇದು ನಾಟ್ ಗುಡ್. ಎಸ್, ಅದ್ರ ಒಳಗಡೆ ಸಿಮೆಂಟ್ನ ಅಗತ್ಯವಿದೆ, ಡೆಫಿನೆಟ್ಲಿ ಸಿಮೆಂಟ್ನ ಅಗತ್ಯವಿದೆ. ಯಾವುದೇ ಮುಲಜ್ ಬೇಕಾಗಿಲ್ಲ, ಅದನ್ನು ತೆಗೆಸಿ ಆ ಟೈಲ್ಸ್ ತೆಗೆಸ್ಬಿಟ್ಟು ಸಿಮೆಂಟನ್ನು ಫಿಲ್ ಮಾಡಿ ಹಾಕಿ ಸ್ನೇಹಿತರೆ. ಅದು ಟಾಕ್ ಟಾಕ್ ಅಂತ ಒಂದು ಸೌಂಡ್ ಬರುತ್ತೆ, ಆ ಥರ ಸೌಂಡ್ ಬರಬಾರ್ದು, ಹಾರ್ಡ್ ಸೌಂಡ್ ಬರಬೇಕು. ನಾನು ಒಂದು ವಿಡಿಯೋ ತೋರಿಸ್ತೀನಿ ಇವಾಗ. ಸೊ ಈ ಥರ ಸೌಂಡ್ ಬಂದ್ರೇ ಮಾತ್ರ ಸರಿಯಾಗಿರುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕರ್ಟಿಂಗ್ಗಳನ್ನು ಏನು ಹಾಕ್ತಾರಲ್ಲ, ಸ್ಕರ್ಟಿಂಗನ್ನು ಫಿನಿಶಿಂಗ್ ಮಾಡಿದಾಗ ಎಡ್ಜಸ್ಗಳು ಬರುತ್ತೆ. ಡೆಫಿನೆಟ್ಲಿ ನಾನು ಏನು ತೋರಿಸ್ತಾ ಇದ್ದೇನಲ್ಲ, ಸೊ ಈ ಥರ ಎಡ್ಜಸ್ಗಳು ಬರುತ್ತೆ. ಈ ಎಡ್ಜಸ್ಸನ್ನು ಗ್ರೈಂಡಿಂಗ್ ಮಷೀನಿಂದ, ಗ್ರೈಂಡಿಂಗ್ ಅಥವಾ ಸ್ಯಾಂಡಿಂಗ್ ಮಷೀನ್ ಇರುತ್ತೆ ಟೈಲ್ಸ್ ಹಾಕೋರ ಹತ್ರ. ಸೊ ಅವ್ರ ಹತ್ರ ಅದನ್ನು ಸ್ಯಾಂಡ್ ಮಾಡಿಸಿ ರೌಂಡ್ ಅಪ್ ಮಾಡಿಸಿ ಸ್ನೇಹಿತರೆ. ರೌಂಡ್ ಅಪ್ ಮಾಡಿಸಿದ್ದು ಯಾಕಂತಂದ್ರೆ ಇದು ಕಿಡ್ಸ್ ಸೇಫ್ಟಿಗೋಸ್ಕರ. ಡೆಫಿನೆಟ್ಲಿ ಇದು ಮಕ್ಕಳು ಬೀಳೋದ್ರಿಂದ ಅದನ್ನು ತಾಗಿಸ್ಕೊಂಡು ಪೆಟ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಇದನ್ನು ಸ್ಯಾಂಡ್ ಮಾಡಿಬಿಟ್ಟು ರೌಂಡ್ ಅಪ್ ಮಾಡಿಸಿ, ತುಂಬ ಒಳ್ಳೆಯದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಡೋರ್ ಲಾಕ್ಸ್ ಮತ್ತು ಡೋರ್ದು ಬೋಲ್ಟ್ಸ್ ಇರುತ್ತಲ್ಲ, ಇದನ್ನು ಡಬಲ್ ಚೆಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಯಾರು ಹಿಂಗೆ ಫಿಟ್ ಮಾಡಿದ್ರು ಕೂಡ ಡೋರ್ ಲಾಕ್ಸ್ ಮತ್ತು ಡೋರ್ ಬೋಲ್ಟ್ಸ್ಗಳು ಸರಿಯಾಗಿ ಕುತ್ಕೊಂಡಿರಲ್ಲ. ಪ್ಲಸ್ ಅದು ಕುತ್ಕೊಂಡಿರೋ ಜಾಗ ಇರುತ್ತಲ್ಲ, ಹೋಲ್ಸ್ಗಳಿರ್ತವೆ, ಹೋಲ್ಸಲ್ಲಿ ಸಿಮೆಂಟ್ಗಳಿರ್ತವೆ, ವೈಟ್ ಸಿಮೆಂಟ್ ಇರ್ಬೋದು, ಆಕ್ಸೈಡ್ಗಳಿರ್ಬೋದು, ಅಥವಾ ಮಾಮೂಲಿ ಸಿಮೆಂಟ್ ಇರೋ ಅದ್ರೊಳಗೆ ತುಂಬಿಕೊಂಡಿರುತ್ತೆ. ಇದರಿಂದ ಡೋರ್ಗಳು ಸರಿಯಾಗಿ ಲಾಕ್ ಆಗ್ತಾ ಇರಲ್ಲ. ಇದಕ್ಕೆ ಕಾರಣನೇ ಅದು ಮೇನು, ಅದರಲ್ಲಿ ಏನಾದರೂ ತುಂಬಿಕೊಂಡಿರೋದು. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಅದನ್ನು ಇದಿರುತ್ತೆ, ಕರೆಕ್ಟಾಗಿ ಸರ್ಫೇಸ್ಗಳು ಸರಿ ಇರಲ್ಲ, ಒಂದಕ್ಕೊಂದು ಲೇವಲ್ ಆಗಿರಲ್ಲ. ಲೇವಲನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಅದನ್ನು ಲಾಕಿಂಗನ್ನು ಮಾಡಬೇಕಾದ್ರೆ ಅದನ್ನು ನೀವು ಡಬಲ್ ಚೆಕ್ ಮಾಡ್ಕೊಳ್ಳೋದು ತುಂಬ ಉತ್ತಮ. ಇಲ್ಲ ಅಂತಂದರೆ ನಾಳೆ ದಿನ ಅದನ್ನು ನೀವೇ ಮಾಡ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ಅದನ್ನು ಡಬಲ್ ಚೆಕ್ ಮಾಡ್ಕೊಂಡ್ರೆ ಉತ್ತಮ ಅಂತೀನಿ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಸಂಪ್. ಡೆಫಿನೆಟ್ಲಿ ವಾಟರ್ ಸಂಪ್ ಏನು ನೀವು ಕಟ್ಟಿರ್ತೀರಲ್ಲ, ದಯವಿಟ್ಟು ಅದರಲ್ಲಿ ವೈಟ್ ಟೈಲ್ಸನ್ನು ಯೂಸ್ ಮಾಡಿ. ಡೆಫಿನೆಟ್ಲಿ ಯಾವುದೇ ಕಾರಣಕ್ಕೂ ಪ್ಲೇನ್ ಆಗಿ ಓನ್ಲಿ ಇದು ಮಾಡಿಬಿಟ್ಟು ಪ್ಲಾಸ್ಟಿಂಗ್ ಮಾಡಿ ಬಿಡಬೇಡಿ. ವೈಟ್ ಟೈಲ್ಸನ್ನು ಹಾಕಿ ಸ್ನೇಹಿತರೆ. ಬಟ್ ವೈಟ್ ಟೈಲ್ಸ್ ಹಾಕೋಕ್ಕಿಂತ ಮುಂಚೆ ಡಾಕ್ಟರ್ ಫಿಕ್ಸಿಟ್ ಅಥವಾ ಬೇರೆ ಯಾವುದಾದ್ರೂ ಕಂಪನಿಯ ವಾಟರ್ ಪ್ರೂಫಿಂಗನ್ನು ಮಾಡಲೇಬೇಕು. ಎಸ್, ನೀವು ಪ್ಲಾಸ್ಟ್ರಿಂಗಲ್ಲೂ ಯೂಸ್ ಮಾಡಬೇಕು. ಪ್ಲಾಸ್ಟ್ರಿಂಗ್ ಆದಮೇಲೆ ಒಂದು ಕೋಟಿಂಗ್ ವಾಟರ್ ಪ್ರೂಫಿಂಗ್ ಇದು ಬರುತ್ತೆ, ಕ್ರೀಮ್ ಬರುತ್ತೆ. ವಾಟರ್ ಪ್ರೂಫಿಂಗ್ ಕ್ರೀಮು, ನಾನು ಹೇಳ್ತಾ ಇದ್ದೀನಿ ಕ್ರೀಮು, ಲಿಕ್ವಿಡ್ ಅಲ್ಲ. ವಾಟರ್ ಪ್ರೂಫಿಂಗ್ ಕ್ರೀಮನ್ನು ಅಪ್ಲೈ ಮಾಡಬೇಕಾಗುತ್ತೆ. ಅದರ ಮೇಲ್ಗಡೆ ಟೈಲ್ಸನ್ನು ಹಾಕಿ, ಇದರಿಂದ ಯಾವುದೇ ರೀತಿ ಲೀಕೇಜ್ ಬರಲ್ಲ ಸ್ನೇಹಿತರೆ. ಆಮೇಲೆ ಸಂಪಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದರೆ, ಇಲ್ಲಿ ಲೆಗ್ಸ್ಗಳನ್ನು ಇಡಬೇಕಾಗುತ್ತೆ. ಡೆಫಿನೆಟ್ಲಿ ತುಂಬ ಜನ ಲೆಗ್ಸ್ಗಳನ್ನು ಮರ್ತು ಹೋಗ್ತಾರೆ ಅಥವಾ ದೂರ ಇಡ್ತಾರೆ. ಪ್ರತಿ 2.5 ಅಡಿ, ಡೆಫಿನೆಟ್ಲಿ ಪ್ರತಿ 2.5 ಅಡಿಗೊಂದು ಲೆಗ್ಸ್ಗಳನ್ನು ಇಡಬೇಕಾಗುತ್ತೆ. ಇದರಿಂದ ತುಂಬ ಕನ್ವೀನಿಯೆಂಟ್ ನಿಮಗೆ ಕೂಡ. ಪ್ಲಸ್ ಇನ್ನೊಂದು, ಸಂಪಿನ ಇದಿರುತ್ತಲ್ಲ, ಮುಚ್ಚಳ ಇರುತ್ತಲ್ಲ ಮೇಲ್ಗಡೆ, ಅದು 1 ಅಡಿ 8 ಇಂಚಸ್ ಮಾಡಿ. ದಯವಿಟ್ಟು ಎಲ್ಲರೂ ಹೆಚ್ಚಿನ ಜನ 2 ಅಡಿ ಮಾಡ್ತಾರೆ. ಕಮ್ಮಿ ಅಂತೂ ಮಾಡೋಕ್ಕೆ ಹೋಗ್ಬೇಡಿ, ಒಳಗಡೆ ಇಳಿಯೋಕ್ಕೆ ತುಂಬ ಸಮಸ್ಯೆ ಆಗುತ್ತೆ ಕ್ಲೀನಿಂಗ್ ಮಾಡಬೇಕಾದ್ರೆ. ಕಮ್ಮಿ ಇರಲೇಬೇಡ, ಇರೋದೇ ಬೇಡ. 1 ಅಡಿ 8 ಇಂಚ್ಗಳನ್ನು ಮಾಡಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಸಂಪಿನ ಕ್ಯಾಪ್ ಇರುತ್ತಲ್ಲ, ಕ್ಯಾಪ್ 2 ಅಡಿ ಇರುತ್ತೆ. ನೀವು 2 ಅಡಿ ಓಪನಿಂಗ್ ಮಾಡಿದ್ರೆ 2 ಅಡಿ ಅದರಲ್ಲಿ ಕುತ್ಕೊಳ್ಳಲ್ಲ, ಒಳಗಡೆ ಇಳಿದೋಗ್ಬಿಡುತ್ತೆ. ದಯವಿಟ್ಟು 1 ಅಡಿ 8 ಇಂಚ್ ಓಪನಿಂಗ್ ಮಾಡಿದ್ರೆ 2 ಅಡಿ ಕ್ಯಾಪ್ ಕರೆಕ್ಟಾಗಿ ಕುತ್ಕೊಳುತ್ತೆ. ಇನ್ನೊಂದು, ಕ್ಯಾಪ್ಗಳಿದೆ ಅಲ್ಲ, ಸಂಪ್ ಕ್ಯಾಪ್ ಇದೆಯಲ್ಲ, ಇವಾಗ ಲೇಟೆಸ್ಟ್ ಆಗಿ ಇದು ಬಂದಿದೆ, ಫೈಬರ್ದೆಲ್ಲ ಬಂದಿದೆ. 5 ಟನ್ ಕೆಪಾಸಿಟಿ ಇದೆ, 10 ಟನ್ ಕೆಪಾಸಿಟಿ ಇದೆ ಅಂತ ನಿಮಗೆ ಹೇಳ್ತಾರೆ. ತುಂಬ ಚೀಪಾಗಿ ಸಿಗುತ್ತೆ ಕೂಡ. ದಯವಿಟ್ಟು ಪ್ಲಾಸ್ಟಿಕ್ ಇದನ್ನು ಬಳಸಬೇಡಿ. ಯಾಕಂತಂದರೆ ಅದು ಡೆಫಿನೆಟ್ಲಿ ಚೆನ್ನಾಗಿರುತ್ತೆ, ವೇಟ್ ತಡೆಯುತ್ತೆ. ಆದರೆ ಅದರ ಇಂಚಸ್ಗಳಿರ್ತಾವಲ್ಲ, ಇಂಚಸ್ಗಳು ಅದರ ವೇಟನ್ನು ತಡೆಯಲ್ಲ. ಇಂಚಸ್ಗಳು ಮುರಿದೋಗ್ಬಿಡ್ತವೆ, ಆವಾಗ ಇಡೀ ಇದೇ ವೇಸ್ಟ್ ಆಗಿಬಿಡುತ್ತೆ. ಆದ್ದರಿಂದ ದಯವಿಟ್ಟು ಪ್ಲಾಸ್ಟಿಕ್ ಇದನ್ನು ಬೇಡ. SS ಸ್ಟೀಲ್ದು, ಸಿಲ್ವರ್ದು, ಆದರೆ ಗೋಲ್ಡ್ದು ಯಾವುದೋ ಒಂದು ಮಾಡಿ, ಆದರೆ ಪ್ಲಾಸ್ಟಿಕ್ದು ಬೇಡ ಸ್ನೇಹಿತರೆ. ಕೊನೆಯ ವಿಚಾರವಾಗಿ, ವಿಂಡೋಸ್ಗಳಿರ್ಬೋದು, ಡೋರ್ಸ್ಗಳಿರ್ಬೋದು, ಎಲ್ಲೇ ಗ್ಯಾಪ್ ಇದ್ದರೂ ದಯವಿಟ್ಟು ರಬ್ಬರ್ ಸೀಲೆಂಟನ್ನು ಬಳಸಬೇಡಿ. ಡೆಫಿನೆಟ್ಲಿ ಮನೆಯಲ್ಲಿ ಎಲ್ಲೇ ಕನ್ಸ್ಟ್ರಕ್ಷನಲ್ಲಿ ರಬ್ಬರ್ ಸೀಲೆಂಟನ್ನು ಬಳಸಬೇಡಿ. ಅದು ಹೀಟ್ ತಡೆಯಲ್ಲ. ಇರೋ ಎಲ್ಲ ರಬ್ಬರ್ ಸೀಲೆಂಟ್ಗಳು ಕಿತ್ಕೊಂಡು ಹೋಗ್ತವೆ. ಅದರ ಬದಲು ವೈಟ್ ಸಿಮೆಂಟನ್ನು ಬಳಸಿ ಸ್ನೇಹಿತರೆ. ವೈಟ್ ಸಿಮೆಂಟ್ ಇರ್ಬೋದು, ರೆಡ್ ಆಕ್ಸೈಡ್ ಇರ್ಬೋದು, ಯಾವುದನ್ನಾದರೂ ಬಳಸಿ ಸೀಲೆಂಟ್ನ ಉಪಯೋಗವನ್ನು ಕಮ್ಮಿ ಮಾಡಿ ಸ್ನೇಹಿತರೆ. ಓಕೆ, ಸೊ ಸ್ನೇಹಿತರೆ, ಇನ್ನೂ ಹೇಳಲಿಕ್ಕೆ ಹೆಚ್ಚಿನ ಮಾಹಿತಿಗಳಿದೆ. ಇವುಗಳು ಯಾವ ಹೇಳಿದೆ ಅಲ್ಲ, ಆ ಸೆಕ್ಷನಲ್ಲಿ ತುಂಬ ಮಾಹಿತಿಗಳಿದೆ. ಅಷ್ಟೇ ಅಲ್ಲದೆ ಎಲೆಕ್ಟ್ರಿಕಲ್ ವಿಷಯಗಳ ಬಗ್ಗೆ ಇರ್ಬೋದು, ಪೇಂಟಿಂಗ್ಗಳ ಬಗ್ಗೆ ಇರ್ಬೋದು, ಇನ್ನು ಬೇರೆ ಬೇರೆ ಫಿಟ್ಟಿಂಗ್ಸ್ಗಳ ಬಗ್ಗೆ ಇರ್ಬೋದು. ಸೊ ಅದ್ರ ಬಗ್ಗೆ ಹೇಳೋಕ್ಕೆ ಇನ್ನೂ ತುಂಬ ವಿಚಾರಗಳಿದೆ. ಅವೆಲ್ಲ ಹೇಳ್ತೋದ್ರೆ ತುಂಬ ದೊಡ್ಡದಾಗೈತೆ. ದಯವಿಟ್ಟು ನಿಮ್ಗೇನಾದರೂ ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಇನ್ನೊಂದು ಪಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಡೆಫಿನೆಟ್ಲಿ ಆದಷ್ಟು ಬೇಗ ಪಾರ್ಟ್ 2 ಮಾಡ್ತೀನಿ. ಅದು ನಿಮಗೆ ಬೇಕಾದರೆ ಮಾತ್ರ. ಸೊ ಓಕೆ, ಸೊ ರಿಕ್ವೆಸ್ಟ್ ಮೇಲೆ, ನಿಮ್ಮ ರಿಕ್ವೆಸ್ಟ್ ಮೇಲೆ ಅದು ಡಿಪೆಂಡ್ಸ್ ಆಗಿರುತ್ತೆ. ಸೊ ಓವರಾಲ್ ಆಗಿ ವಿಷಯ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.